ನಮಸ್ತೆ ಸ್ನೇಹಿತರೆ, 6ನೇ ಆಶ್ವಾಸ ಆಗಿರುವಂತಹ ಭೀಷ್ಮ ವಚನಂ ಅನ್ನೋ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಭೀಷ್ಮಾಚಾರ್ಯರನ್ನು ಭೇಟಿಯಾಗೋದಕ್ಕೆ ದುರ್ಯೋಧನ ಸಂಜಯನ ಜೊತೆ ಕುರುಕ್ಷೇತ್ರ ಯುದ್ಧಕ್ಕೆ ಬಂದಿದ್ದಾನೆ. ಇಲ್ಲಿ ಭೀಷ್ಮಾಚಾರ್ಯರಿಗೆ ಮೈಪೂರ್ತಿಯಾಗಿ ಬಾಣಗಳು ನಾಟಿದ್ರೂ ಸಹ ಆ ನೋವನ್ನು ಲೆಕ್ಕಿಸದೆ ಏಕಾಗ್ರ ಚಿತ್ತನಾಗಿ ಶ್ರೀಕೃಷ್ಣನ ಜಪವನ್ನು ಮಾಡ್ತಾ ಇರ್ತಾರೆ. ಇಂತಹ ದಾರುಣ ಸ್ಥಿತಿಯಲ್ಲಿದ್ದಂತಹ ತನ್ನ ತಾತನನ್ನು ನೋಡಿದಂತಹ ದುರ್ಯೋಧನ ಕಣ್ತುಂಬಿಕೊಂಡು ಭೀಷ್ಮರನ್ನೇ ನೋಡ್ತಾ ನಿಮ್ಮ ಹಿತ ನುಡಿಗಳನ್ನು ತಿರಸ್ಕರಿಸ್ದೆ, ಹಿರಿಯರು ಅಂತ ಗೌರವನೂ ಸಹ ಕೊಡಲಿಲ್ಲ. ಆ ಭೀಮನ ಮೇಲಿರೋ ದ್ವೇಷದಿಂದ ನಿಮ್ಮನ್ನ ಅರ್ಜುನನ ಜೊತೆ ಯುದ್ಧ ಮಾಡೋದಕ್ಕೆ ಒತ್ತಾಯಿಸಿದಂಥ ಪಾಪಿ ನಾನು. ನನ್ನ ಕಾರಣದಿಂದ ನಿಮಗೆ ಇಂತಹ ಅವಸ್ಥೆ ಬಂತಲ್ಲ ಅಂತ ದುರ್ಯೋಧನ ತುಂಬ ಪಶ್ಚಾತ್ತಾಪ ಪಟ್ಕೊಂಡು ಹತ್ರಕ್ಕೆ ಬರ್ತಾನೆ. ಇವನ ಹೆಜ್ಜೆಯ ಸಪ್ಪಳವನ್ನು ಕೇಳಿದಂಥ ಭೀಷ್ಮಾಚಾರ್ಯರು ಧ್ಯಾನ ಸ್ಥಿತಿಯಿಂದ ಎದ್ದು ಯಾರೋ ಬರ್ತಿದ್ದಾರಲ್ಲ ಅಂತ ನೋಡಿದಾಗ ಸಂಜಯ ಹತ್ರ ಹೋಗಿ ನಿಮ್ಮ ಮೊಮ್ಮಗನಾಗಿರೋ ದುರ್ಯೋಧನ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಮಾಡ್ತಾನೆ. ನೋಡಿ, ಇಲ್ಲಿ ಭೀಷ್ಮರು ಇವನಿಂದಲೇ ನನಗಿಂತಹ ಸ್ಥಿತಿ ಬಂತು ಅಂತ ಎಲ್ಲೂ ಸಹ ಹೇಳ್ಕೊಳ್ಳೋದಿಲ್ಲ. ಬದಲಾಗಿ ಇವ್ರನ್ನ ನೋಡೋಕೆ ಬಂದಿರೋಂಥ ದುರ್ಯೋಧನನನ್ನು ಅತಿ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾರೆ. ಹಲವು ರೀತಿಯಲ್ಲಿ ಆಶೀರ್ವಾದನೂ ಸಹ ಮಾಡ್ತಾರೆ. ಒಂಟಿಯಾಗಿ ಬಂದಿರೋಂತಹ ದುರ್ಯೋಧನನನ್ನು ನೋಡಿ ಭೀಷ್ಮರಿಗೆ ಯುದ್ಧದಲ್ಲಿ ಏನಾಗಿರ್ಬೋದು ಅಂತ ಗೊತ್ತಾಗುತ್ತೆ. ಇದರಿಂದ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡು ಅವನ ಹತ್ರ ಮಾತಾಡ್ತಾರೆ. ಬಿಳಿಯ ಆನೆ, ಛತ್ರಿ ಚಾಮರ ಹಾಗೂ ಸೈನ್ಯದ ನಡುವೆ ಶೋಭಿಸಬೇಕಾದಂಥ ಕುರುಶ್ರೇಷ್ಠ ನೀನು. ನಿನ್ನಂಥವನಿಗೂ ಈ ಥರ ಏಕಾಂಗಿಯಾಗಿ ಪರದೇಶಿಯಾಗಿ ಬರುವಂಥ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಭೀಷ್ಮರಿಗೆ ತುಂಬ ದುಃಖ ಆಗುತ್ತೆ. ನಿನ್ನ ಸಿಂಹಾಸನವೆಲ್ಲಿ, ಪಾಳಿ ಧ್ವಜವೆಲ್ಲಿ, ನಿನ್ನ 100 ಜನ ತಮ್ಮಂದಿರು, ಹೆಂಡತಿ ಭಾನುಮತಿ, ಮಕ್ಕಳು, ಪ್ರೀತಿಯ ಕರ್ಣನೆಯಲ್ಲಿ, ನಿನ್ನ ಚತುರಂಗ ಸೇನೆ ಏನಾಯಿತಪ್ಪ? ಅಧಿರಥ, ಸಮರಥ, ಮಹಾರಥರು ಅಷ್ಟೇ ಅಲ್ಲದೆ ಅರ್ಧರಥರು ನಿನ್ನ ಬಳಿ ಇದ್ರು, ಅವರೆಲ್ಲ ಎಲ್ಲೋದ್ರಪ್ಪ ಅಂತ ಭೀಷ್ಮಾಚಾರ್ಯರು ದುರ್ಯೋಧನನ ಸ್ಥಿತಿಯನ್ನು ನೋಡಿ ಅಳ್ತಾ ಇರ್ತಾರೆ. ಅವರಿನ್ನೂ ಮಾತಾಡ್ತಾ ಇರ್ತಾರೆ. ಅವ್ರ ಮಾತನ್ನ ಅರ್ಧದಲ್ಲೇ ತಡೆದಂಥ ದುರ್ಯೋಧನ, ಎಲ್ಲವನ್ನ ತಿಳಿದಂತಹ ಆತ್ಮಜ್ಞಾನಿಗಳು ನೀವು, ನಿಮಗೆ ಏನು ನಡೀತು ಅನ್ನೋದನ್ನ ಹೇಳಬೇಕಾ? ನೀವೀಗೆಲ್ಲ ದುಃಖಿತರಾಗಬಾರ್ದು, ದಯಮಾಡಿ ಶಾಂತಿಯಿಂದ ಇರಿ ಅಂತ ಹೇಳಿ ಆತ ಬಂದಿರೋಂಥ ಉದ್ದೇಶ ಏನು ಮತ್ತು ಅವನ ನಿರ್ಧಾರ ಏನು ಅಂತ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ. ಇದೇನಿದು, ಎಲ್ಲವನ್ನ ಕಳ್ಕೊಂಡಿರೋಂಥ ಇವನು ಮತ್ತೆ ನಾನು ಯುದ್ಧನೇ ಮಾಡ್ತೀನಿ ಅಂತ ಹೊರಟಿದ್ದಾನಲ್ಲ ಅಂತ ಯೋಚನೆ ಮಾಡಿ ಮಾತಾಡ್ತಾನೆ. ನೋಡಪ್ಪ ದುರ್ಯೋಧನ, ನಮ್ಮ ಈ ಭರತ ವಂಶದಲ್ಲಿ ಅನೇಕ ರಾಜರು ಬಂದು ಹೋದರು. ಅಂದಿನಿಂದ ನನ್ನವರೆಗೆ ಅಂದರೆ ಆರಂಭದಿಂದಲೂ ನನ್ನವರೆಗೆ ಯಾರೂ ಸಹ ದಾಯಾದಿ ಕಲಹವನ್ನು ಮಾಡಿಕೊಂಡೇ ಇಲ್ಲ. ಆದರೆ ಅದು ನಿಮ್ಮಲ್ಲಿ ನಡೆದು ಹೋಯಿತು. ಆಗಿದ್ದೇನೋ ಆಯಿತು. ಈಗ ನೀ ನನ್ನ ಮಾತನ್ನು ಕೇಳು. ಆ ಪಾಂಡವರು ಈಗಲೂ ಸಹ ನನ್ನ ಮಾತನ್ನು ಕೇಳ್ತಾರೆ. ನಾನೇ ಮುಂದೆ ನಿಂತು ನಿಮ್ಮಿಬ್ಬರಲ್ಲಿ ಸಂಧಿ ಮಾಡಿಸ್ತೀನಿ. ಅವ್ರು ಯಾವತ್ತೂ ನನ್ನ ಮಾತನ್ನು ಮೀರೋದಿಲ್ಲ. ನೀನು ಸಹ ನನ್ನ ಮಾತನ್ನು ಮೀರದೆ ಸಂಧಿಗೆ ಒಪ್ಕೊಂಡು ಅವ್ರ ಜೊತೆ ಸುಖವಾಗಿರು ಅಂತ ಹೇಳ್ತಾನೆ. ಭೀಷ್ಮರ ಈ ಮಾತಿಗೆ ದುರ್ಯೋಧನ ಮುಗುಳ್ನಕ್ಕೂ, ನಿಮಗೆ ನಮಸ್ಕಾರ ಮಾಡಿ ಹೋಗೋದಕ್ಕೆ ಬಂದಿದ್ದೀನಿ ಹೊರತು ಶತ್ರುಗಳ ಜೊತೆ ಸಂಧಾನ ಮಾಡಿಸಿ ಅಂತ ಅಲ್ಲ. ಅಜ್ಜ, ಯುದ್ಧದಲ್ಲಿ ನನ್ನ ಕಾರ್ಯ ಏನು ಅಂತ ಹೇಳಿ. ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕ್ಕಿರಿವೆಂ, ಪಾಂಡು ಸುತರೊಳ್ ಈ ನೆಲನಿದು ಪಾಳ್ ನೆಲವು ಎನಗೆ, ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದ ಪೆನೆ. ನಾನೇನು ಭೂಮಿಗೋಸ್ಕರ ಹೋರಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ನಾನು ನನ್ನ ಛಲಕ್ಕಾಗಿ ಈ ಪಾಂಡವರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ. ಈ ಭೂಮಿ ನನಗೆ ಹಾಳು ಭೂಮಿ ಅಷ್ಟೇ. ನನ್ನ ಪ್ರೀತಿಯ ಕರ್ಣನನ್ನು ಕೊಲಿಸಿದಂತಹ ಈ ಭೂಮಿ ಜೊತೆ ಮತ್ತೆ ನಾನು ಬಾಳೋದಕ್ಕೆ ಸಾಧ್ಯನಾ? ತನ್ನ 4 ಜನ ತಮ್ಮಂದಿರನ್ನು ಸುರಕ್ಷಿತವಾಗಿ ಉಳಿಸ್ಕೊಂಡಿರೋಂಥ ಧರ್ಮರಾಯನ ಜೊತೆ ತನ್ನ 99 ಜನ ಸಹೋದರರನ್ನು ಕಳ್ಕೊಂಡಿರೋಂಥ ದುರ್ಯೋಧನ ಪ್ರಾಣದಾಸೆಯಿಂದ ದುರಾಸೆಯಿಂದ ಸಂಧಿಯನ್ನು ಮಾಡ್ಕೊಂಡಿದ್ದಾನೆ ಅಂತ ಶತ್ರು ಮಿತ್ರರಿಬ್ಬರೂ ಸಹ ನನ್ನನ್ನು ಆಡ್ಕೊಳ್ಳೋದಿಲ್ವಾ? ಈ ಶತ್ರುಗಳ ಹೆಡೆಮುರಿ ಕಟ್ಟಿ ಶೋಕದಲ್ಲಿ ಮುಳುಗಿರೋಂಥ ನನ್ನ ಬಂಧು ಬಾಂಧವರಿಗೆ ಖುಷಿ ಪಡಿಸ್ತಲೇ ನಾನು ಸಂಧಿ ಒಪ್ಕೊತೀನ? ತಾತ, ಈ ಮೊದಲು ಅವ್ರ 5 ಊರುಗಳನ್ನಾದರೂ ಕೊಡಿ ಅಂತ ನನ್ನ ಹತ್ರ ಬೇಡ್ಕೊಂಡ್ರು. ನಾನು ಕೊಟ್ಟನಾ? ಇಲ್ಲ. ಆದರೆ ಈಗ ನಾನು ಸಂಧಿ ಮಾಡ್ಕೋತೀನಿ, ನನಗರ್ಧ ರಾಜ್ಯ ಕೊಡಿ ಅಂತ ಹೋಗಿ ನಾನು ಅವ್ರ ಹತ್ರ ಬೇಡ್ಕೊಂಡ್ರೆ ಆ ಭೀಮ ನನ್ನನ್ನು ಆಡಿಸ್ಕೊಂಡು ಆಡ್ಕೊಳ್ಳೋದಿಲ್ವಾ, ನಗೋದಿಲ್ವಾ? ನನ್ನ ಪ್ರೀತಿಯ ಗೆಳೆಯ ಕರ್ಣ ಹಾಗೆ ತಮ್ಮನನ್ನು ಕೊಂದಿರೋಂಥ ಭೀಮಾರ್ಜುನರು ಬದುಕಿರೋವರೆಗೂ, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಈ ಸಂಧಿಗೆ ಒಪ್ಕೊಳ್ಳೋದಿಲ್ಲ. ಈ ಇಬ್ಬರನ್ನ ಕೊಂದು ನನ್ನ ದುಃಖ ಆರೋದ್ಮೇಲೆ ಧರ್ಮರಾಯನ ಜೊತೆ ಬೇಕಿದ್ರೆ ಸಂಧಿ ಮಾಡ್ಕೊತೀನಿ. ಆಗ ಸಂಧಾನ ಬೇಡ ಅಂತ ಹೇಳ್ತೀನಾ? ನೀವಿಲ್ಲದೆ, ದ್ರೋಣಾಚಾರ್ಯರಿಲ್ಲದೆ, ಕರ್ಣನಿಲ್ಲದೆ, ದುಶ್ಯಾಸನನಿಲ್ಲದೆ ನಾನು ಯಾರ ಜೊತೆ ರಾಜ್ಯ ಆಡಲಿ? ಯಾರಿಗೆ ನಾನು ಗೆದ್ದಿರೋಂಥ ಸಂಪತ್ತನ್ನು ತೋರಿಸ್ಲಿ? ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಈ ಭೂಮಿಯನ್ನು ಪಡ್ಕೊಂಡ್ಲಿ? ಈ ವೈರಿಗಳಿಗೆ ಇಬ್ಬಾಗ ಮಾಡಿಕೊಟ್ಟು ಮಿಕ್ಕಿರೋಂಥ ಭೂಮಿ ನನಗೆ ಮುಕ್ಕು ಭೂಮಿ. ಬೇಡ ತಾತ, ನನಗೆ ಈ ಭೂಮಿನೂ ಬೇಡ, ರಾಜ್ಯನೂ ಬೇಡ.
புட்டித நூர்வரும் என்னுட ಹುಟ್ಟಿದ ನೂರ್ವரும் ಇರಿಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಳ್ದುದು ಸತ್ತಾರ್ ಪುಟ್ಟರೆ ಪಾಂಡವರೊಳ್ ಇರಿದು ಚಲಮನೆ ಮೆರೆವೆಂ. ನನ್ನ 99 ಜನ ಸಹೋದರರು, ಮಕ್ಕಳು ಹಾಗೆ ಹಿತೈಷಿಗಳು ಶತ್ರುಗಳೊಂದಿಗೆ ಹೋರಾಡಿ ಸತ್ತೋದ್ರು. ಯಾರೊಬ್ಬರು ಬದುಕಿಲ್ಲ. ಇದೇ ನನ್ನ ಕೋಪನ ಹೆಚ್ಚಾಗಿ ಕೆರಳಿಸಿರೋದು. ತಾತ, ಸತ್ತೋರೇನು ಮತ್ತೆ ಹುಟ್ತಾರಲ್ವಾ? ಹಾಗಾಗಿ ನಾನು ಪಾಂಡವ್ರ ಜೊತೆ ಯುದ್ಧ ಮಾಡಿ ನನ್ನ ಛಲವನ್ನೇ ಸಾಧಿಸ್ತೀನಿ. ಯುದ್ಧದಲ್ಲಿ ನಾನು ಉಳಿಬೇಕು, ಇಲ್ಲ ಆ ಪಾಂಡವ್ರು ಉಳಿಬೇಕು. ಈ ಭೂಮಿಯ ಒಡೆತನ ನನ್ನ ಪಾಲಾಗಬೇಕು, ಇಲ್ಲ ಅವ್ರ ಪಾಲಾಗಬೇಕು. ಯುದ್ಧ ಮಾಡೇ ಮಾಡ್ತೀನಿ ಅಂತ ದುರ್ಯೋಧನ ಛಲದಿಂದ ಹೇಳ್ತಾನೆ. ಇವನ ಇಂತಹ ಮಾತುಗಳನ್ನು ಕೇಳಿದಂತಹ ಭೀಷ್ಮರಿಗೆ ಒಂಥರ ವಿಸ್ಮಯ ಆಗುತ್ತೆ. ಏನಪ್ಪ ಇಷ್ಟೊಂದು ದಿಟ್ಟತನದಿಂದ ಮಾತಾಡ್ತಾ ಇದ್ದಾನೆ, ಈತ ನಿಜವಾಗ್ಲೂ ಒಬ್ಬ ಯೋಧನೇ ಅಂತ ಅಂದ್ಕೊಂಡು ಅವ್ರ ಮನಸ್ಸಲ್ಲೇ ಅರಗಿನ ಮನೆಗೆ ಬೆಂಕಿ ಇಟ್ಟಿದ್ದು ಅದು ಬೀಜ ಆಗಿ ಭೀಮನಿಗಿಕ್ಕಿದಂತಹ ವಿಷದ ಲಡ್ಡು ಅಂಕುರ ಆಗುತ್ತೆ, ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಜೂಜಿನಲ್ಲಿ ಚಿಗುರೊಡೆದು ದ್ರೌಪದಿಯ ಕೇಶದಲ್ಲಿ ಹೂತ್ಕೊಂಡು ದ್ವೇಷ ಅನ್ನೋ ವೃಕ್ಷ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಹೆಮ್ಮರವಾಗಿದೆ. ಆ ಮರ ಈ ಕೌರವರಾಜನಿಗೆ ಊರುಭಂಗ ಮತ್ತು ಕಿರೀಟಭಂಗ ಮಾಡದೆ ಅಂದರೆ ಫಲವನ್ನು ಕೊಡದೆ ಹೋಗೋದಿಲ್ಲ ಅಂತ ಮನಸ್ಸಲ್ಲೇ ಅನ್ಕೊತಾರೆ. ಈತ ಹಿಡಿದಂತಹ ಹಠವನ್ನು ಸಾಧಿಸದೆ ಬಿಡೋದಿಲ್ಲ ಅಂತ ಭೀಷ್ಮಾಚಾರ್ಯರು ಅವ್ರ ಮೈಗೆ ನಾಟಿದಂತಹ ಬಾಣವನ್ನೇ ಕಿತ್ತು ಧೃತರಾಷ್ಟ್ರನಿಗೆ ಪತ್ರ ಬರೆದು ಕಳಿಸ್ತಾರೆ. ನನ್ನ ಈ ಮೊಮ್ಮಗ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಗಾಂಧಾರಿ, ನೀನು ಹೇಗಾದರೂ ಅವನನ್ನು ಸಂಧಾನಕ್ಕೆ ಒಪ್ಪಿಸು. ಮೊದಲಿನ ಥರ ಸಹೋದರರು ಕೂಡಿ ಬಾಳೋ ಹಾಗೆ ಮಾಡಬೇಕು ಅಂತ ಹೇಳಿ ಪತ್ರವನ್ನು ಬರೀತಾನೆ. ಈತ ದುರ್ಯೋಧನ ದೀನ ಸ್ಥಿತಿಯಲ್ಲಿ ಭೀಷ್ಮರ ಮುಖವನ್ನು ನೋಡಿ, ಉನ್ನತವಾದಂತಹ ಕುರುವಂಶ ನನ್ನಿಂದ ದುಷ್ಕೀರ್ತಿಗೆ ಒಳಗಾಯಿತು. ನಾನೆಂತಹ ರಾಜ? ಅಜ್ಜ, ನಿಮ್ಮ ಮಾತನ್ನು ಮತ್ತೊಮ್ಮೆ ಮೀರಿದೆ. ನನಗೆ ಒತ್ತಾಯ ಮಾಡಬೇಡಿ. ದಯವಿಟ್ಟು ಹೋಗೋದಕ್ಕೆ ಅಪ್ಪಣೆ ಕೊಡಿ ಅಂತ ಹೇಳ್ತಾನೆ. ಈತನ ಕೆಚ್ಚನ್ನು ಧೀರತೆಯನ್ನು ಮೆಚ್ಕೊಂಡಂಥ ಭೀಷ್ಮ ಇವನಿಗೆ ಹೇಗಾದರೂ ಒಳ್ಳೇದು ಮಾಡಬೇಕಲ್ಲ ಅಂತ, ನೋಡು ಮಗು, ಕೆಡುಕನ್ನು ಸಾಧ್ಯವಾದಷ್ಟು ಮುಂದಕ್ಕೆ ಹಾಕಬೇಕು. ನೀನು ಈ ಥರ ಹಠ ಮಾಡಿಕೊಂಡು ನನ್ನ ಮಾತನ್ನು ಮೀರಿ ಯುದ್ಧ ಮಾಡ್ತೀನಿ ಅಂತ ಆದರೆ ತೀರ್ಥಯಾತ್ರೆಗೆ ಹೋಗಿರೋಂಥ ಬಲರಾಮ ಬರೋವರೆಗೂ ಕಾಯು. ಹಾಗೆ ಅಶ್ವತ್ಥಾಮ, ಕೃಪ ಮತ್ತು ಕೃತರು ನಿನ್ನನ್ನು ಕೂಡೋವರೆಗೆ ಎಲ್ಲಾದರೂ ಗುಪ್ತ ಸ್ಥಾನದಲ್ಲಿ ಸಮಯವನ್ನು ಕಳೀತಾ ಇರು. ಹೀಗೆ ಮಾಡು. ಇದೇ ಕುರುಕ್ಷೇತ್ರದ ಉತ್ತರ ಭಾಗದಲ್ಲಿ ವೈಶಂಪಾಯನ ಅನ್ನೋ ಒಂದು ಸರೋವರ ಇದೆ. ಅಲ್ಲಿ ಜಲಸ್ತಂಭನ ವಿಧಿಯ ಸಹಾಯದಿಂದ ಈ ದಿನದ ರಾತ್ರಿಯನ್ನು ನೀನು ಕಳೆದ್ಬಿಡು. ಅವರೆಲ್ಲ ಬಂದಮೇಲೆ ನಾಳೆ ನೀನು ಏನು ಮಾಡಬೇಕು ಅಂದ್ಕೊಂಡಿದೆಯೋ ಅದನ್ನು ಮಾಡು ಅಂತ ಭೀಷ್ಮಾಚಾರ್ಯರು ಹೇಳ್ತಾರಲ್ವ. ಅದಕ್ಕೆ ದುರ್ಯೋಧನ ಒಪ್ಕೊತಾನೆ. ತನ್ನ ತಾತನಿಂದ ಜಲಸ್ತಂಭನ ವಿದ್ಯೆಯ ಮಂತ್ರೋಪದೇಶವನ್ನು ಪಡ್ಕೊಂಡಂಥ ದುರ್ಯೋಧನ ಕೊನೆಯದಾಗಿ ಭೀಷ್ಮರಿಗೆ ನಮಸ್ಕಾರ ಮಾಡಿ ವೈಶಂಪಾಯನ ಸರೋವರದ ಹತ್ರ ಹೋಗ್ತಾ ಇರ್ತಾನೆ. ಕರ್ಣ ಹಾಗೆ ತಮ್ಮಂದಿರ ಅಗಲಿಕೆಯಿಂದ ಅಷ್ಟೇನೂ ನೋವಾಗಲಿಲ್ಲ. ಆದರೆ ಈ ವೈರಿಗಳ ಜೊತೆ ಸಂಧಾನ ಮಾಡ್ಕೊ ಅಂತ ನನ್ನವರೇ ನನಗೆ ಹೇಳಬೇಕಾದ್ರೆ ಆದಂತಹ ನೋವಿದೆಯಲ್ಲ, ಅದನ್ನು ಕೇಳಿಸ್ಕೊಂಡಿರೋಂಥ ನನ್ನ ಕಿವಿಗಳನ್ನ ಈ ಬ್ರಹ್ಮ ಯಾಕಾದರೂ ಮಾಡಿದ್ನೋ ಅಂತ ಬೇಜಾರು ಮಾಡಿಕೊಂಡು ಸಮುದ್ರದ ಹತ್ರ ಹೋಗ್ತಾನೆ. ವೈಶಂಪಾಯನ ಸರೋವರದ ಹತ್ರ ಬಂದು ನಿಂತಿದ್ದಾನೆ. ಈಗ ಅದರೊಳಗಡೆ ಪ್ರವೇಶ ಮಾಡಬೇಕು. ಹಾಗೆ ಸೀದಾ ಹೋಗ್ಬಿಟ್ರೆ ಯಾರಾದರೂ ಪಾಂಡವ್ರಿಗೆ ಹೇಳ್ಬೋದು ಅಥವಾ ಅವರೇ ಹುಡುಕೊಂಡು ಬರ್ಬೋದಲ್ವಾ. ಅದಕ್ಕೆ ಅವನು ಸೀದಾ ಹೆಜ್ಜೆ ಇಟ್ಕೊಂಡು ಹೋಗೋದಿಲ್ಲ. ಸಮುದ್ರದಿಂದ ಹೊರಗಡೆ ಬರೋ ಥರ ಹಿಮ್ಮುಖವಾದಂಥ ಹೆಜ್ಜೆ ಇಟ್ಕೊಂಡು ಸಮುದ್ರದೊಳಗೆ ಪ್ರವೇಶ ಮಾಡ್ತಾನೆ. ಇದನ್ನು ನೋಡಿದಂತಹ ರಾಜ್ಯಲಕ್ಷ್ಮಿ, ಇಷ್ಟು ದಿನ ದುರ್ಯೋಧನನಲ್ಲಿ ವಾಸ ಆಗಿದ್ದಂಥ ರಾಜ್ಯಲಕ್ಷ್ಮಿ ಆ ಒಂಥರ ನಾಚಿಕೆಯಿಂದ ಅಸಹ್ಯ ಪಟ್ಕೊಂಡು ಅವನನ್ನು ಬಿಟ್ಟು ಹೋಗ್ತಾಳೆ. ಪರಾಕ್ರಮಶಾಲಿ ವೀರರ ಹತ್ರ ಮಾತ್ರ ಈ ರಾಜ್ಯಲಕ್ಷ್ಮಿ ನಿಲ್ಲಿಸೋದು. ಅಂಥವಳಿಗೂ ಸಹ ಈ ದುರ್ಯೋಧನನ ನಡತೆಯಿಂದ ಜಿಗುಪ್ಸೆಯಾಗಿ ಆತನನ್ನು ಬಿಟ್ಟು ಹೊರಟೋಗ್ತಾಳೆ. ದುರ್ಯೋಧನ ಸಮುದ್ರದ ಒಳಗಡೆ ಹೋದ್ನಲ್ವಾ, ಅವನು ಹೋದಂಥ ಹಾದಿಯಲ್ಲಿ ದುರ್ಯೋಧನನ ಪಾದದಲ್ಲಿದ್ದಂತಹ ಶಂಖಚಕ್ರ ಚಿಹ್ನೆಗಳು ಅಲ್ಲಿ ಗುರುತಾಗಿ ಮೂಡ್ತವೆ. ಸಮುದ್ರದ ಒಳಗಿಂದ ಹೊರಗಡೆ ನಡ್ಕೊಂಬರೋ ಥರ ಹೆಜ್ಜೆ ಮೂಡಿದೆ. ಹಿಮ್ಮುಖವಾಗಿ ಸಮುದ್ರಕ್ಕೆ ಪ್ರವೇಶ ಮಾಡಿರೋಂಥ ದುರ್ಯೋಧನ ತನ್ನ ತಾತ ಹೇಳ್ಕೊಟ್ಟಿರೋಂಥ ಜಲಸ್ತಂಭನ ವಿದ್ಯೆಯಿಂದ ಸಮುದ್ರದ ತಳಭಾಗದಲ್ಲಿ ಧ್ಯಾನ ಮನಸ್ಕನಾಗಿ ಕೂರ್ತಾನೆ. ಸಕಲ ವೈಭೋಗಕ್ಕೂ ಒಡೆಯನಾಗಿದೆ ಅಂತ ದುರ್ಯೋಧನ ಇವತ್ತು ಸಮುದ್ರದಲ್ಲಿ ಅಡಗಿ ಕೂತ್ಕೊಂಡಿದ್ದಾನೆ. ಅವನ ಪ್ರಾಣದಾಸೆಗಲ್ಲ, ಭೀಷ್ಮರ ಮಾತನ್ನು ಕೇಳಬೇಕು ಅನ್ನೋದಕ್ಕೋಸ್ಕರ. ಇಲ್ಲಿಗೆ ಭೀಷ್ಮ ವಚನಂ ಅನ್ನೋ ಭಾಗ ಮುಕ್ತಾಯ ಆಗುತ್ತೆ. ಇಲ್ಲಿಂದ ಮುಂದೆ ಭೀಮಸೇನ ಆಡಂಬರಂ ಅನ್ನೋ ಭಾಗ ಆರಂಭ ಆಗುತ್ತೆ.